ಕರ್ನಾಟಕದಿಂದಲೇ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರಾ? ಬೆಂಗಳೂರು ಸೆಂಟ್ರಲ್ ನಿಂದ ರಾಗ ಸ್ಪರ್ಧೆ ಖಚಿತಾನ? ರಾಹುಲ್ ಗಾಂಧಿ ಸ್ಪರ್ಧಿಸಿದ್ರೆ ಬಿಜೆಪಿ ಅಭ್ಯರ್ಥಿ ಬದಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಸೆಂಟ್ರಲ್ ನಿಂದ ರಾಗ ಸ್ಪರ್ಧೆ ಹಾಗಾದ್ರೆ ಖಚಿತವಾಗಿದೆಯಾ? ಈ ಕುರಿತ ಮಾಹಿತಿ ಬರ್ತಾ ಇದೆ. ರಾಹುಲ್ ಗಾಂಧಿ ಒಂದ್ ವೇಳೆ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯ ಅಭ್ಯರ್ಥಿ ಚೇಂಜ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ 18ಗೆ ಸಿಕ್ಕಿದೆ ಗುಪ್ತಚರ ಇಲಾಖೆ ಮೂಲಗಳ ಮಾಹಿತಿ. ರಾಹುಲ್ ಬೆಂಗಳೂರು ಕೇಂದ್ರಕ್ಕೆ ಬಂದ್ರೆ ಅಭ್ಯರ್ಥಿಯನ್ನ ಚೇಂಜ್ ಮಾಡಬಹುದು. ಹಾಲಿ ಸಂಸದ ಪಿಸಿ ಮೋಹನ್ ಬದಲು ಬೇರೆ ಅಭ್ಯರ್ಥಿಯ ಹೆಸರು ಘೋಷಣೆಯಾಗೋ ಚಾನ್ಸಸ್ ಇಲ್ಲಿ ಕಂಡು ಬರ್ತಾ ಇದೆ. ಅಮೇಥಿಯಲ್ಲಿ ಸ್ಪರ್ಧೆಗೆ ನಿಂತ್ರೆ ಅಲ್ಲಿ ಸ್ಮೃತಿ ಇರಾನಿ ಎದುರಾಳಿ. ಅದೇ ಕರ್ನಾಟಕದಲ್ಲಿ ರಾಗ ವಿರುದ್ಧ ಬಿಜೆಪಿಯ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರ ಅಂದ್ರೆ ಮಾಳವಿಕಾ ಅವಿನಾಶ್. ನ್ಯೂಸ್ 18ಗೆ ಸಿಕ್ಕಿದೆ ಗುಪ್ತಚರ ಇಲಾಖೆ ಮೂಲಗಳ ಮಾಹಿತಿ. ಒಂದು ವೇಳೆ ರಾಹುಲ್ ಗಾಂಧಿ ಕರ್ನಾಟಕದಿಂದ ಸ್ಪರ್ಧೆಗೆ ಇಳಿದ್ರೆ ಪ್ರತಿಸ್ಪರ್ಧಿಯಾಗಿ ಬಿಜೆಪಿ ಬತ್ತಳಿಕೆಯಲ್ಲಿರೋದು ಮಾಳವಿಕಾ ಅವಿನಾಶ್. ಪ್ರತಿಸ್ಪರ್ಧಿಯನ್ನಾಗಿ ನಿಲ್ಲಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಪಿಸಿ ಮೋಹನ್ ಬದಲಿಗೆ ಮಾಳವಿಕಾ ಅವಿನಾಶ್ಗೆ ಟಿಕೆಟ್ ಕೊಡೋ ಚಿಂತನೆ ನಡೀತಾ ಇದೆ. ಕಾಂಗ್ರೆಸ್ ಪಟ್ಟಿ ಬಿಡುಗಡೆಯನ್ನ ಕಾಯ್ತಾ ಇದೆ ಬಿಜೆಪಿ ಪಡೆ. ಪಟ್ಟಿ ಬಿಡುಗಡೆಯಾದ ತಕ್ಷಣವೇ ಕರ್ನಾಟಕದಲ್ಲಿ ಒಂದು ವೇಳೆ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಅವರ ವಿರುದ್ಧವಾಗಿ ಮಾಳವಿಕಾ ಅವಿನಾಶ್ ಅವರನ್ನ ಕಣಕ್ಕಿಳಿಸೋ ಚಿಂತನೆಯನ್ನ ಬಿಜೆಪಿ ಇಲ್ಲಿ ಮಾಡ್ತಾ ಇದೆ. ಪಿಸಿ ಮೋಹನ್ ಬದಲಿಗೆ ಮಾಳವಿಕಾಗೆ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ಚಿಂತನೆ ಮಾಡ್ತಾ ಇದೆ. ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಆಗ್ಲಿ ಅನ್ನೋದನ್ನ ಇಲ್ಲಿ ಬಿಜೆಪಿ ಪಡೆ ಕಾಯ್ತಾ ಇದೆ. ಪಟ್ಟಿ ಬಿಡುಗಡೆಯ ನಂತರ ಮುಂದಿನ ನಿರ್ಧಾರಕ್ಕೆ ಬರುತ್ತೆ ಬಿಜೆಪಿ. ಪಿಸಿ ಮೋಹನ್ ಅವರನ್ನೇ ಆ ಕ್ಷೇತ್ರದಿಂದ ಕಣಕ್ಕಿಳಿಸೋದು. ಒಂದು ವೇಳೆ ರಾಹುಲ್ ಗಾಂಧಿ ಏನಾದರೂ ಕರ್ನಾಟಕದಿಂದ ಚುನಾವಣೆಗೆ ಸ್ಪರ್ಧಿಸಿದ್ರೆ ಅವರ ಪ್ರತಿಸ್ಪರ್ಧಿಯಾಗಿ ಮಾಳವಿಕಾ ಅವಿನಾಶ್ ಅವರಿಗೆ ಟಿಕೆಟ್ ಕೊಡೋ ಚಿಂತನೆಯನ್ನ ಬಿಜೆಪಿ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್. ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡೋದಾದ್ರೆ ಅದು ಕೂಡ ಪಿಸಿ ಮೋಹನ್ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದ್ದು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಅಭ್ಯರ್ಥಿ ಚೇಂಜ್ ಆಗಬಹುದಾ? ಮಾಳವಿಕಾ ಅವಿನಾಶ್ ಅವರನ್ನ ಕಣಕ್ಕಿಳಿಸೋ ಚಿಂತನೆಯನ್ನ ಯಾವ ರೀತಿಯಾಗಿ ಮಾಡ್ತಾ ಇದೆ ಬಿಜೆಪಿ? ಹಿಂದಿನ ಲೆಕ್ಕಾಚಾರ ಏನು ಅಂತ? ಪ್ರತಿಮಾ, ನಿಜಕ್ಕೂ ಬಿಜೆಪಿ ಒಂದು ರೀತಿ ರಾಹುಲ್ ಗಾಂಧಿ ಅವರಿಗೆ ಮುಖಭಂಗವನ್ನ ಮಾಡಲಿಕ್ಕೆ ಮತ್ತಷ್ಟು ರಣತಂತ್ರವನ್ನ ಮಾಡ್ತಾ ಇದೆ. ಅಮೇಥಿಯಲ್ಲಿ ಏನು ರಾಹುಲ್ ಗಾಂಧಿ ಅವರು ಕಣಕ್ಕಿಳಿದ್ರೆ ಅಲ್ಲಿ ಸ್ಮೃತಿ ಇರಾನಿ ಅವರನ್ನ ಕಣಕ್ಕಿಳಿಸಬೇಕು ಅಲ್ಲಿ ಅನ್ನುವಂಥದ್ದು ಚಿಂತನೆ ಇರುವಂಥದ್ದು. ಆದರೆ ಅಲ್ಲಿ ಅಮೇಥಿಯಲ್ಲಿ ಈಗಾಗಲೇ ಸ್ಮೃತಿ ಇರಾನಿ ಅವರು ಕಣಕ್ಕಿಳಿತಾ ಇರುವ ಹಾಗೆ ಈ ಬಾರಿ ಅವರು ಪ್ರಬಲ ಅಭ್ಯರ್ಥಿ ಆಗುತ್ತಾರೆ ಅನ್ನುವಂತಹ ಆತಂಕ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಶುರುವಾಗಿದೆ ಅನ್ನುವಂತಹ ಮಾಹಿತಿ ಈಗ ಗುಪ್ತಚರ ಇಲಾಖೆಯಿಂದ ಬಂದಿರತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಕರ್ನಾಟಕವನ್ನ ರಾಹುಲ್ ಗಾಂಧಿ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಕರ್ನಾಟಕದಲ್ಲಿ ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಬೇಕು. ಅಲ್ಲಿ ಸುಮಾರು 4 ಲಕ್ಷ ಅಲ್ಪಸಂಖ್ಯಾತರ ಮತಗಳು ಇದಾವೆ, ಅಂದ್ರೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನರ ಮತಗಳಿದ್ದಾವೆ. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿ ಕಾಂಗ್ರೆಸ್ನ ಏನು ಮತದಾರರ ಅಥವಾ ಮತ ಬ್ಯಾಂಕ್ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಈಸಿಯಾಗಿ ರಾಹುಲ್ ಗಾಂಧಿ ಅವರು ಗೆಲ್ಲಬಹುದು, ಆ ಮೂಲಕ ಏನು ಸಂಸತ್ಗೆ ಕಾಲಿಡಬಹುದು ಅವರು ಅನ್ನುವಂಥದ್ದನ್ನ ಈಗಾಗಲೇ ಕಾಂಗ್ರೆಸ್ ಒಂದು ಸ್ಕೆಚ್ ಹಾಕಿರ್ತಕ್ಕಂಥದ್ದು. ಸೊ ಆ ಒಂದು ಏನು ರಣತಂತ್ರಕ್ಕೆ ಪರ್ಯಾಯವಾಗಿ ತಿರುಗೇಟನ್ನು ಕೊಡ್ಲಿಕ್ಕೆ ಬಿಜೆಪಿ ಈಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ಪಿಸಿ ಮೋಹನ್ ಅವರ ಹೆಸರು ಏನು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡುವಂತದ್ದು ಖಚಿತ ಆಗಿದೆ. ಆ ಒಂದು ಪಟ್ಟಿ ಕೂಡ ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೆ ತಲುಪುವಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಲುಪುವಂತ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ ಅದು ಘೋಷಣೆ ಆಗುವಂತ ಸಾಧ್ಯತೆಯೂ ಕೂಡ ಅಲ್ಲಗಳೆಯುವ ಹಾಗಿಲ್ಲ. ಆದರೆ ರಾಹುಲ್ ಗಾಂಧಿ ಅವರು ಒಂದು ವೇಳೆ ಏನಾದರೂ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಕಣಕ್ಕೆ ಇಳಿಯೋಕ್ಲಿಕ್ಕೆ ನಿರ್ಧಾರ ಮಾಡಿ ಬಂದಿದ್ದೆ ಆದರೆ ಕೊನೆ ಗಳಿಗೆಯಲ್ಲಿ ಪಿಸಿ ಮೋಹನ್ ಅವರನ್ನ ಕಣದಿಂದ ಹಿಂದೆ ಸರಿಸಿ ಅಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು. ಆ ಮೂಲಕ ಅಲ್ಲೂ ಕೂಡ ಮಹಿಳಾ ಅಭ್ಯರ್ಥಿಯ ಮೂಲಕವೇ ಅವರನ್ನ ಸೋಲನ್ನು ಉಣಿಸಬೇಕು, ರಾಹುಲ್ ಗಾಂಧಿ ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅಂತೇಳಿ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಸೊ ಅದೇ ಕಾರಣಕ್ಕಾಗಿ ಇಲ್ಲಿ
ಬಿಜೆಪಿಯ ವಕ್ತಾರಾಗಿರ್ತಕ್ಕಂಥ ಏನು ಮಾಳವಿಕಾ ಇದ್ದಾರೆ, ಸೊ ಅವರನ್ನ ಕಣಕ್ಕಿಳಿಸಬೇಕು. ಆ ಮೂಲಕ ಬೆಂಗಳೂರು ಕೇಂದ್ರ ಏನು ಲೋಕಸಭಾ ಕ್ಷೇತ್ರದಿಂದ PC ಮೋಹನ್ ಅವರನ್ನ ಹಿಂದೆ ಸರಿಸಿ ಮಾಳವಿಕಾ ಅವರ ಮೂಲಕವೇ ರಾಹುಲ್ ಗಾಂಧಿ ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅನ್ನುವಂಥದ್ದು ಬಿಜೆಪಿಯ ಮಾಸ್ಟರ್ ಪ್ಲಾನು. ಸೊ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕಾದು ನೋಡಬೇಕು. ಆದ್ರೆ ನಿಜಕ್ಕೂ ರಾಹುಲ್ ಗಾಂಧಿ ಅವರು ಬಂದಿದ್ದೇ ನಿಜ. ಆದ್ರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಇಲ್ಲಿ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಲ್ಲಿಕ್ಕೆ ಸದ್ಯಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಪ್ರತಿಮಾ, ಅಂದ್ರೆ ರಮೇಶ್, ಇಲ್ಲಿ ರಾಹುಲ್ ಗಾಂಧಿ ಎದುರು PC ಮೋಹನ್ ಸ್ಪರ್ಧೆಗೆ ನಿಂತ್ರೆ PC ಮೋಹನ್ ಸೋಲ್ತಾರೆ ಅನ್ನುವಂತ ವಿಚಾರ ಬಿಜೆಪಿ ತಲೆಯಲ್ಲಿ ಯಾಕೆ ಬಂತು ಅಂತ? ಪ್ರತಿಮಾ, ಇಲ್ಲಿ ಎರಡು ವಿಚಾರ. ಬಿಜೆಪಿಯಲ್ಲಿ ಒಂದು PC ಮೋಹನ್ ಅವರು ಏನು ರಾಹುಲ್ ಗಾಂಧಿ ಅವರ ವಿರುದ್ಧ ಕಣಕ್ಕಿಳಿದ್ರೆ PC ಮೋಹನ್ ಸೋಲಬಹುದು ಅನ್ನುವಂತ ಆತಂಕ ಒಂದು ಕಡೆಗೆ, ಇನ್ನೊಂದು ಕಡೆಗೆ PC ಮೋಹನ್ ಒಂದು ವೇಳೆ ಗೆದ್ರೂ ಕೂಡ ಅದು ಅಷ್ಟಾಗಿ ಏನು ವಿಜಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಒಬ್ಬ ಮಹಿಳೆಯನ್ನ ನಿಲ್ಲಿಸಿ ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅನ್ನುವಂಥದ್ದು ಬಿಜೆಪಿಯ ಮಾಸ್ಟರ್ ಪ್ಲಾನು. ಆ ಕಾರಣಕ್ಕಾಗಿ ಅಲ್ಲಿ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಅವರನ್ನ ಕಣಕ್ಕಿಳಿಸಿದೆ. ಸೊ ಆ ಕಾರಣಕ್ಕಾಗಿ ಸ್ಮೃತಿ ಇರಾನಿ ಅವರ ಮೂಲಕವೇ ರಾಹುಲ್ ಗಾಂಧಿ ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅಂತೇಳಿ ಬಿಜೆಪಿಗೆ ಆಗಲೇ ಪಟ್ಟು ಹಿಡಿದು ಅದಕ್ಕೆ ಬೇಕಾದಂತಹ ರಣತಂತ್ರವನ್ನು ಕೂಡ ಅಮೇಥಿಯಲ್ಲಿ ಮಾಡಿದೆ. ಆದರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಒಂದು ವೇಳೆ ಅಲ್ಲಿ ಸೋತ್ರೆ ಅನ್ನುವಂತಹ ಭಯ ಈಗಾಗಲೇ ಕಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಕರ್ನಾಟಕಕ್ಕೆ ಬರಲಿಕ್ಕೆ ಅಣಿಯಾಗಿರುವಂತದ್ದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ತಮ್ಮ ಕಾಂಗ್ರೆಸ್ ಮತಗಳಿರುವಂತಹ ಬೆಂಗಳೂರು ಸೆಂಟ್ರಲ್ ಕೇಂದ್ರಕ್ಕೆ ಬಂದ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಹೆಚ್ಚಿನ ಒಲವು ಸಿಗುತ್ತೆ. ಯಾಕೆಂದ್ರೆ ಈಗಾಗಲೇ ಬಿಜೆಪಿಯ ಭದ್ರಕೋಟೆ ಆಗಿದ್ರೂ ಕೂಡ ಬೆಂಗಳೂರಿನ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಬಲ ಅಭ್ಯರ್ಥಿ ಇಲ್ಲದೆ ಇರೋ ಕಾರಣಕ್ಕಾಗಿ ಬಿಜೆಪಿಗೆ ಜನ ಒಲವು ತೋರ್ತಾ ಇರುವಂತದ್ದು. ಒಂದು ವೇಳೆ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಕಣಕ್ಕಿಳಿಸಿದ್ರೆ PC ಮೋಹನ್ ಸೋಲ್ತಾರೆ ಅನ್ನುವಂತ ಲೆಕ್ಕಾಚಾರಗಳಿಗೆ ನಡೀತಾ ಇರುವಂತದ್ದು. ಆದರೆ ಬಿಜೆಪಿ ಅತಿ ಹೆಚ್ಚು ಆ ಕ್ಷೇತ್ರವನ್ನು ಕಾನ್ಸಂಟ್ರೇಟೆಡ್ ಮಾಡಿ ಈ ಬಾರಿ ಅಲ್ಲಿ ಮಾಳವಿಕಾ ಅವರನ್ನ ಕಣಕ್ಕಿಳಿಸಬೇಕು. ಒಂದು ವೇಳೆ PC ಮೋಹನ್ ಸೋತ್ರೆ ಅದು ಬಿಜೆಪಿಗೆ ಮುಖಭಂಗ ಆಗುತ್ತೆ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಹೆಚ್ಚು ಮತ ಬ್ಯಾಂಕ್ ಇರುವಂತಹ ಕ್ಷೇತ್ರಗಳಲ್ಲಿ ಬಂದು ರಾಹುಲ್ ಗಾಂಧಿ ಅವರು ಗೆಲ್ತಾರೆ ಅನ್ನುವಂಥದ್ದನ್ನ ಈಗಾಗಲೇ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅಷ್ಟೆಲ್ಲ ನಡುವೆ ಕೂಡ ಇಲ್ಲಿ ಮಾಳವಿಕಾ ಅವರನ್ನ ಅಲ್ಲಿ ನಿಲ್ಲಿಸಿ ಗೆಲ್ಲಿಸಿದ್ರೇನೆ ಹೆಚ್ಚು ಬಿಜೆಪಿಗೆ ಗೆಲುವಿನ ಏನು ಆ ರುಚಿ ಸಿಗುವಂತದ್ದು ಅನ್ನುವಂಥದ್ದು ಬಿಜೆಪಿಯ ಸದ್ಯದ ಲೆಕ್ಕಾಚಾರ. ಆ ಕಾರಣಕ್ಕಾಗಿಯೇ ಮಾಳವಿಕಾ ಅವರನ್ನ ಅಲ್ಲಿ ಕಣಕ್ಕಿಳಿಸಬೇಕು. ಆ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅಂತೇಳಿ ಬಿಜೆಪಿ ಈಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ಪ್ರತಿಮಾ, ಅಂದ್ರೆ ರಮೇಶ್, ಇದಕ್ಕೆ PC ಮೋಹನ್ ಒಪ್ತಾರಾ ಅಂತ? ಈಗ ಕಾಂಗ್ರೆಸ್ ಪಟ್ಟಿ ರಿಲೀಸ್ ಮಾಡಿದ್ರು ಕೂಡ ಒಂದ್ ವೇಳೆ ಕರ್ನಾಟಕದಲ್ಲಿ ಸ್ಪರ್ಧೆಗೆ ಇಳಿತಾರೆ ರಾಹುಲ್ ಗಾಂಧಿ ಅಂದ್ರೂ ಕೂಡ ತಮ್ಮ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ PC ಮೋಹನ್ ಒಪ್ತಾರಾ ಅಂತ? ಪ್ರತಿಮಾ, ಇಲ್ಲಿ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು PC ಮೋಹನ್ ಅವರೇ. ಜೊತೆಗೆ ಅವರಿಗೆ ಬಿಜೆಪಿಯ ಈ ಏನು ಅಭ್ಯರ್ಥಿ ಆಗಿರುವಂತಹ PC ಮೋಹನ್ ಅವರಿಗೆ ಕಾಂಗ್ರೆಸ್ನಲ್ಲೂ ಸದ್ಯದ ಮಟ್ಟಿಗೆ ಅಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿ ಕೂಡ ಯಾರೂ ಇಲ್ಲ. ಆ ಹಿನ್ನೆಲೆಯಲ್ಲಿ PC ಮೋಹನ್ ಅವರು ತಾವು ಗೆಲ್ತೀವಿ ಈ ಕ್ಷೇತ್ರದಲ್ಲಿ ಎನ್ನುವಂತ ಉಮೇದಿನಲ್ಲಿ ಇರುವಂತದ್ದು ಸ್ಪಷ್ಟ. ಆದರೆ ಒಂದು ವೇಳೆ ಕೊನೆ ಗಳಿಗೆಯಲ್ಲಿ ಮಾಳವಿಕಾ ಅವರನ್ನು ಅಲ್ಲಿಗೆ ತಂದು ಲೋಕಸಭಾ ಕ್ಷೇತ್ರಕ್ಕೆ ಕಣಕ್ಕಿಳಿಸಿ PC ಮೋಹನ್ ಅವರನ್ನ ಕಣದಿಂದ ಹಿಂದೆ ಸರಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ PC ಮೋಹನ್ ಅವರು ಅಸಮಾಧಾನಗೊಳ್ಳುವಂಥದ್ದು ಸ್ಪಷ್ಟ. ಆದರೆ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ತಾವು ರಣತಂತ್ರವನ್ನ ಮಾಡ್ತಾ ಇದ್ದೀವಿ, ಈ ಬಾರಿ ಅವರನ್ನು ನೀವು ಸ್ಯಾಕ್ರಿಫೈಸ್ ಮಾಡಬೇಕು ಅಂತೇಳಿ ಪಕ್ಷ ಆದೇಶ ನೀಡಿದ್ದೆ ಆದ್ರೆ ಅನಿವಾರ್ಯವಾಗಿ PC ಮೋಹನ್ ಅವರು ಒಪ್ಕೊಳ್ಬೇಕಾಗುತ್ತೆ. ಆದ್ರೆ PC ಮೋಹನ್ ಅವರಿಗೆ ಬಿಜೆಪಿಯಲ್ಲಿ ಇನ್ನೊಂದು ಲೆಕ್ಕಾಚಾರ ಇರತಕ್ಕಂಥದ್ದು, ಅವರನ್ನ ರಾಜ್ಯಸಭೆಗೆ ತೆಗೆದುಕೊಂಡು ಹೋಗೋಣ. ಅವರಿಗೆ ಹಂಗಾರೆ ಒಂದು ವೇಳೆ ಲೋಕಸಭೆಗೆ ಬರ್ಲಿಕ್ಕೆ ಈ ಒಂದು ರಣತಂತ್ರದಲ್ಲಿ ಅವರಿಗೆ ಹಿನ್ನಡೆ ಆದ್ರೂ ಕೂಡ ಅವರನ್ನ ರಾಜ್ಯಸಭೆಗೆ ಕರೆತರುವಂತಹ ಪ್ರಯತ್ನ ಬಿಜೆಪಿಯ ಹೊಣೆಯದು. ಸೊ ಆ ಹಿನ್ನೆಲೆಯಲ್ಲಿ ಮಾಳವಿಕಾ ಅವರು ಅಲ್ಲಿಗೆ ಕಣಕ್ಕಿಳಿಸುವಂತದ್ದನ್ನ ನಿರ್ಧಾರ ಮಾಡಿರುವಂತದ್ದು. ಪ್ರತಿಮಾ, ಓಕೆ, ಧನ್ಯವಾದ ರಮೇಶ್.